ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲದಕ್ಕೂ ಕೂಡ ತೆರೆ ಬೀಳುವ ಸಮಯ ಬಂದದ್ದಾಗದ ದೇವಸ್ಥಾನದಲ್ಲಿ ಎಲ್ಲ ಸತ್ಯ ಕೂಡ ರಿವೀಲ್ ಆಗ್ತದ. ಸುಮಿತ್ರಾ ಅವರು ಎಂಟ್ರಿ ಕೊಡ್ತಿದ್ದಾರೆ. ಜಾನ್ಸಿ ಕಣ್ಮುಂದೆ ಹೆತ್ತಮ್ಮ ಪ್ರತ್ಯಕ್ಷವಾಗಿದ್ದಾರೆ. ತುಳಸಿಗೆ ಗೇಟ್ ಪಾಸ್ ಸಿಗ್ತದ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ಖುಷಿಯಾಗಿದ್ದಾರೆ. ಬಿಕಾಸ್ ಇಲ್ಲಿ ಥೆರಪಿ ತಗೊಂಡಂತಹ ಜಾನ್ಸಿಗೆ ಎಲ್ಲವೂ ಕೂಡ ನೆನಪಾಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ರಾಘುನ ತನ್ನ ಯಜಮಾನ್ರಿ ಅಂತ ಹೇಳಿ ಫುಲ್ ರಾಘವನ್ನೇ ಅಪ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ರಾಘು ಕೂಡ ಜಾನ್ಸಿ ಜೊತೆ ತುಂಬಾ ಫ್ರೀಯಾಗಿ ಬಿಹೇವ್ ಮಾಡ್ತಿದ್ದಾರೆ. ಇದನ್ನು ನೋಡಿದೆ ಜಾನ್ಸಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ಕೊನೆಗೂ ಕೂಡ ರಾಘು ನನ್ನನ್ನು ಒಪ್ಕೊಂಡ್ಬಿಟ್ಟ ಅಂತ ಹೇಳಿ, ಲವ್ ಆಗೋಯ್ತು ಅಂತ ಹೇಳಿ ರಾಘು ಕೂಡ ಹೇಳಿದಾಗ ನಿಜಕ್ಕೂ ಜಾನ್ಸಿ ಖುಷಿಗೆ ಪಾರವೇ ಇಲ್ಲ. ಅಷ್ಟು ಖುಷಿಯಿಂದ ಇಲ್ಲಿ ತನ್ನ ಗಂಡನ ಮನೆಗೆ ಹೋಗ್ತಿದ್ದಾಳೆ. ಈ ಕಡೆ ಜಾನ್ಸಿ ಮತ್ತು ರಾಘು ಇಬ್ಬರು ಕೂಡ ಮನೆಗೆ ಹೋಗ್ತಿದ್ದಾಗನೇ ಪಲ್ಲವಿ, ಅಮ್ಮ ಬನ್ನಿ ಇಲ್ಲಿ ಯಾರು ಬರ್ತಿದ್ದಾರೆ ನೋಡಿ ಅಂತ ಕರೀತಾಳೆ. ಮನೆಯವ್ರಿಗೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಜಾನ್ಸಿ ಬಂದಿರುವುದನ್ನು ನೋಡಿದೆ ಎಲ್ರಿಗೂ ಶಾಕ್ ಆಗುತ್ತೆ. ತದನಂತರ ಹಾಯ್ ಸಂಗೀತ ಹೀಗಿದೆಯಾ ಅಂತ ಜಾನ್ಸಿ ಪ್ರಶ್ನೆ ಹಾಯ್ ಹೇಳ್ತಿದ್ದಾರೆ. ಜೊತೆಗೆ ಏನು ಪಲ್ಲವಿ ಹೊಟ್ಟೆ ಕಿಚ್ಚಾಗ್ತಿದ್ಯಾ, ನಾನು ನನ್ನ ಗಂಡ ಜೊತೆಯಾಗಿ ಬಂದಿರುವುದನ್ನು ನೋಡಿ ಅಂತ ಕೇಳ್ತಿದ್ದಾಳೆ. ಜೊತೆಗೆ ಇಲ್ಲಿ ಏನಂತೆ ಹುರ್ಕೋತಾ ಇದ್ದೀರಾ, ನೀವು ಯಾರೇ ಏನೇ ಮಾಡಿದ್ರು ಕೂಡ ನನ್ನ ಗಂಡನ ದೂರ ಮಾಡೋಕ್ಕಾಗೋದಿಲ್ಲ. ನಾನು ನನ್ನ ಗಂಡ ಇಬ್ಬರು ಕೂಡ ಎಂಥ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಜೊತೆಯಾಗಿ ಬಂದ್ವಿ ಗೊತ್ತಾ. ನನ್ನ ಗಂಡ ನನ್ನನ್ನು ಶಾನೆ ಅಂದರೆ ಶಾನೆ ಪ್ರೀತಿ ಮಾಡ್ತಿದ್ದಾರೆ ಗೊತ್ತಾ ಅಂತ ಹೇಳಿ ಜಾನ್ಸಿ ಹೇಳ್ತಿದ್ದಾಳೆ. ನೀವು ಏನೇ ಮಾಡಿದ್ರು ನಮ್ಮಿಬ್ಬರನ್ನು ದೂರ ಮಾಡೋಕ್ಕಾಗಲ್ಲ. ಹೇಗೆ ದೂರ ಮಾಡ್ತೀರಾ ನೀವು, ನನ್ನ ಗಂಡ ಅವರು, ನನ್ನ ಗಂಡನ ನನ್ನಿಂದ ದೂರ ಮಾಡೋಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಅಂತ ಹೇಳ್ತಿದ್ದಾಳೆ ಜಾನ್ಸಿ. ಈ ಕಡೆ ನಿಜಕ್ಕೂ ಕೂಡ ಎಲ್ರಿಗೂ ಅಚ್ಚುರಿ ಆಗ್ತದೆ. ಏನಿದು ಜಾನ್ಸಿ ಈ ರೀತಿ ಮಾತಾಡ್ತಿದ್ದಾಳೆ, ಎಲ್ಲ ಪ್ರಜ್ಞೆ ಬಂದ್ಬಿಡ್ತಾ ಹಾಗಿದ್ರೆ ಅಂತ ಮನೆಯವರೆಲ್ಲ ಖುಷಿ ಪಡ್ತಿದ್ದಾರೆ. ಈ ಕಡೆ ಅಜ್ಜಿ ನಾನು ಹೇಳಿದ್ದು ಕರೆಕ್ಟಾಗಿದೆ ಅಲ್ವಾ ಅಂತ ಹೇಳಿ ಜಾನ್ಸಿ ಹೇಳ್ತಾಳೆ. ಜೊತೆಗೆ ನೀವು ಯಾರೂ ನನ್ನ ಮನೆ ಬಿಟ್ಟು ಓಡಿಸೋಕ್ಕಾಗೋದಿಲ್ಲ, ಯಾಕಂದರೆ ನನ್ನ ಗಂಡ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದಾಯಿತು. ಯಜಮಾನ್ರೆ ನಂಗೆ ತುಂಬ ಹೊಟ್ಟೆ ಹಸುವಾಗ್ತದೆ, ಅಡುಗೆ ಮಾಡಿಬಿಡ್ತೀನಿ, ಎಲ್ಲ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದೆ ಜಾನ್ಸಿ. ಮನೆ ಒಳಗಡೆ ಹೋಗ್ತಾರೆ. ಈ ಕಡೆ ಮನೆಯವ್ರಿಗೆ ಎಲ್ಲರೂ ಕೂಡ ಏನೋ ಇದು ನಮ್ಮ ಕಣ್ಣಾರೆ ನೋಡ್ತಿರೋದು ನಿಜಾನ ಅಥವಾ ನನಸ ಅಂತಲೇ ಗೊತ್ತಾಗ್ತಿಲ್ವಲ್ಲ, ಏನಾಗ್ತದೆ ಇಲ್ಲಿ. ಜಾನ್ಸಿ ಈ ರೀತಿ ಮಾತಾಡ್ತಿದ್ದಾಳ, ಹಾಗಿದ್ರೆ ಅವಳಿಗೆಲ್ಲ ಕೂಡ ನೆನಪಾಗೋಯ್ತಾ ಅಂದಾಗ ಹೌದು ಜಾನ್ಸಿ ಮೇಡಮ್ ಅವ್ರಿಗೆ ಎಲ್ಲ ಕೂಡ ನೆನಪಾಗಿದೆ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ, ನಿಜಕ್ಕೂ ನಿಮ್ಮಿಬ್ಬರು ಬದುಕು ಚೆನ್ನಾಗಾದರೆ ಅಷ್ಟೇ ಸಾಕು ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ನಂತರ ಇಲ್ಲಿ ಅವ್ರಿಗೆ ಥೆರಪಿ ನಡೆದಿದೆ, ಅದೇ ಕಾರಣಕ್ಕೆ ಅವರು ಹುಷಾರಾಗಿದ್ದಾರೆ ಅಂತ ತಿಳಿಸಿ ರಾಘು ಮನೆ ಒಳಗಡೆ ಬರ್ತಾರೆ. ಜೊತೆಗೆ ಇದ್ದ ಕಡೆ ರಾಯ್ ಮತ್ತು ತರುಣ್ ಇಬ್ಬರು ಕೂಡ ಡಾಕ್ಟರ್ನ ಭೇಟಿ ಮಾಡ್ತಾರೆ. ಡಾಕ್ಟರ್ ಈ ಒಂದು ಮಾತ್ರೆಯನ್ನು ಗಂಟೆ ಶಬ್ದ ಕೇಳಿಸೋ ಮೊದಲು ಅವಳಿಗೆ ಕೊಡಬೇಕಾಗತ್ತೆ. ಆ ಒಂದು ಮಾತ್ರೆ ಕೊಡಲಿಲ್ಲ ಅಂದರೆ ಅವಳಿಗೆ ಹಳೆಯದೆಲ್ಲ ಮತ್ತು ನೆನಪು ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ರಾಯ್ ಮತ್ತು ತರುಣ್ ಇಬ್ಬರು ಕೂಡ ಆದಷ್ಟು ಬೇಗ ಹೋಗುತ್ತೆ ಜಾನ್ಸಿಗೆ ಟ್ಯಾಬ್ಲೆಟ್ ಕೊಡಬೇಕು ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಿದ್ದಾರೆ. ಮನೆಗೆ ಓಡಿ ಬರ್ತಿದ್ದಾರೆ. ಇದರ ನಡುವೆ ಸಂಪತ್ ಕುಮಾರ್ ಅವ್ರಿಗೆ ನನ್ನ ಮೊಮ್ಮಗಳು ಏನಾಗಲು, ಯಾಕೆ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ತುಂಬ ಆತಂಕ ಪಡ್ಕೊತಿದ್ದಾರೆ. ಅದರ ನಡುವೆ ಇಲ್ಲಿ ತುಳಸಿ ಮತ್ತು ಪ್ರಣವ್ ಕೂಡ ಇರ್ತಾರೆ. ಈ ಕಡೆ ತುಳಸಿ ಮತ್ತು ಪ್ರಣವ್ಗೆ ಅಲ್ಲಿ ಜಾನ್ಸಿಗೆಲ್ಲ ಕೂಡ ನೆನಪಾಗಿದೆ. ರಾಘು ಮನೆಗೆ ಹೋಗಿದ್ದಾಳೆ, ಏನಾಗ್ಬೋದಪ್ಪ, ಎಲ್ಲ ಪ್ಲ್ಯಾನ್ ಕೂಡ ಉಲ್ಟಾ ಆಗೋಯ್ತಾ, ಇನ್ನೇನೇ ಇದ್ರು ಅಪ್ಪನ ಇಟ್ಕೊಂಡೇ ಆಟ ಆಡಬೇಕು ಅಂತ ತುಳಸಿ ಸ್ಕೆಚ್ ಹಾಕ್ತಾರೆ. ಅದೇ ಒಂದು ಸಮಯದಲ್ಲಿ ಸಂಪತ್ ಕುಮಾರ್ ಅವರು ನನ್ನ ಮೊಮ್ಮಗಳು ಎಲ್ಲಿ, ಇನ್ನೂ ಕೂಡ ಯಾಕೆ ಬಂದಿಲ್ಲ, ಎಲ್ಲಿದ್ದಾಳೆ, ಏನು ಕತೆ ಹೇಳು ತುಳಸಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಪ್ಪ ನಿನಗೇನು ಕೂಡ ಗೊತ್ತಿಲ್ಲದೆ ಇರುವಾಗೆ ಯಾಕೆ ನಾಟಕ ಮಾಡ್ತಿದ್ಯಾ ನೀನು ಅಂತ ಹೇಳಿ ತುಳಸಿ ಅವರು ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು, ಸುಮ್ಮನೆ ಎಲ್ಲಿದ್ದಾಳೆ ನನ್ನ ಮೊಮ್ಮಗಳು ಹೇಳಿದ್ರೆ ಸರಿ ಅಂತ ಹೇಳಿ ಸಂಪತ್ ಕುಮಾರ್ ಅವರು ರೊಚ್ಚಿಗೆ ಹೇಳ್ತಾರೆ. ನಿನ್ನ ಮೊಮ್ಮಗಳಿಗೇನೂ ಆಗಿಲ್ಲ, ನಿನ್ನ ಮೊಮ್ಮಗಳು ರಾಘು ಜೊತೆ ಹೋಗಿದ್ದಾಳೆ, ಬರ್ತಾರೆ, ಬಂದ ಮೇಲೆ ಏನಾಯಿತು ಏನು ಕತೆ ಎಲ್ಲರೂ ಕೂಡ ಅವರೇ ನಿನ್ನ ಹತ್ರ ಹೇಳ್ತಾರೆ. ಅವ್ರಿಗೆ ಏನೇ ಹೇಳಿದ್ರು ಕೂಡ ನೀನಂತೂ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮಾತನ್ನು ಒಪ್ಕೋಬಾರ್ದು, ನೀನು ನನ್ನ ಮಗನ ಜೊತೆನೇ ಮದುವೆ ಮಾಡಿಸ್ತೀನಿ ಅಂತ ಹೇಳಬೇಕು ಅಂತ ಹೇಳಿ ತುಳಸಿಯವರು ತನ್ನ ತಂದೆಗೆ ತಾಕೀತು ಮಾಡ್ತಿರ್ತಾರೆ. ಈ ಕಡೆ ಏನು ಮಾಡ್ತಿದ್ಯಾ ತುಳಸಿ ನೀನು, ಸುಮ್ಮನೆ ನೀನು ಯಾಕೆ ನನಗೆ ಕಾಟ ಕೊಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಸುಮ್ಮನೆ ನಾನೇನು ಕಾಟ ಕೊಡ್ತಿಲ್ಲ, ಕರೆಕ್ಟಾಗಿ ನಾನು ಮಾತಾಡ್ತಿದ್ದೀನಿ. ನಿನ್ನ ಸೊಸೆ ಚೆನ್ನಾಗಿರಬೇಕು ಅಂದರೆ ನೀನು ನಾನು ಹೇಳೋ ಮಾತನ್ನು ಕೇಳಲೇಬೇಕಾಗತ್ತೆ, ಇಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲ ಅಂದರೆ ನೀನು ಸೊಸೆ ಕತೆ ಮುಗಿಯತ್ತೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ತುಳಸಿ ಸುಮ್ಮನೆ ನನಗೆ ಈ ವಿಷಯ ಹೇಳಿ ಎದುರಿಸ್ಬೇಡ, ನನಗೆ ಮೊದಲು ನನ್ನ ಮೊಮ್ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ರಾಘುಗೆ ಕಾಲ್ ಮಾಡ್ತಾರೆ. ಈ ಕಡೆ ರಾಘು ನನ್ನ ಮೊಮ್ಮಗಳು ಎಲ್ಲಿದ್ದಾಳೆ ಅಂತ ಹೇಳಿದಾಗ ಅಯ್ಯೋ ತಾತ ನೀವೇನು ಯೋಚನೆ ಮಾಡಿಬಿಡಿ, ಜಾನ್ಸಿ ಮೇಡಮ್ ಅವ್ರಿಗೆ ಏನು ಗೊತ್ತಾಗಬಾರ್ದು ಅಂತ ಹೇಳಿ ಮರೆ ಮಾಚಿದ್ರು. ಅದೆಲ್ಲವೂ ಕೂಡ ಖಂಡಿತ ಅವ್ರ ಕಣ್ಮುಂದೆ ಬರುತ್ತೆ, ಎಲ್ಲ ನೆನಪಿನ ಶಕ್ತಿ ಕೂಡ ಬರುತ್ತೆ. ನಾಳೆ ದೇವಸ್ಥಾನಕ್ಕೆ ಬಂದುಬಿಡಿ, ಎಲ್ಲದಕ್ಕೂ ಕೂಡ ಅಲ್ಲೇ ತೀರ್ಮಾನ ಆಗಿಬಿಡಲಿ. ಜೊತೆಗೆ
ಅವ್ರ ಕುತ್ತಿಗೆಲಿ ಇಲ್ಲದೇ ಇರೋ ತಾಳಿ ಕೂಡ ಬೀಳುತ್ತೆ ಅಂತ ಹೇಳಿ ರಾಘು ಹೇಳ್ತಾರೆ. ಇದರಿಂದಾಗಿ ತಾತಂಗೇನೋ ಆಗಿರಬೇಕು ಅಂತಾನೆ ಅನ್ನಿಸ್ತದೆ. ಒಂದು ರೀತಿಯಲ್ಲಿ ಸಮಾಧಾನ ಆಗುತ್ತೆ. ಈ ಕಡೆ ತುಳಸಿಯವರು ಓ ಏನೋ ಕೇಳಿಬಿಟ್ಟೆ ಅಂತ ಹೇಳಿ ಖುಷಿ ಪಡಬೇಡ ನೀನು, ನಾನು ಹೇಳ್ದಾಗೆ ಆಗಬೇಕು ಅಂತ ತಿಳಿಸ್ತಾರೆ. ನಾನು ಹೇಳ್ತಾನೆ ಇದ್ದೆ 1000 ಸಲ ನಿನಗೆ, ಬಟ್ ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ದೇವರು ಒಬ್ಬ ಇರ್ತಾನೆ, ಅವನು ಏನು ಅನ್ಕೋತಾನೋ ಅದೇ ನಡೆಯೋದು, ಅದೇ ಆಗೋದು. ಅದಕ್ಕೆ ಹೇಳೋದು ಸುಮ್ಮನೆ ವಿನಾಕಾರಣ ಇನ್ನೇನು ಟ್ರೈ ಮಾಡಬೇಡ ಅಂತ ಹೇಳ್ತಿದ್ದಾರೆ ತಾತ. ಯಾವ ದೇವರೇ ತೀರ್ಮಾನ ಮಾಡಿದ್ರು ನನ್ನ ಮಗನ ಮದುವೆ ಝಾನ್ಸಿ ಜೊತೆ ಆಗಲೇಬೇಕು, ನೀನು ಮಾಡಲೇಬೇಕು ಅಂತ ಹೇಳ್ತಾರೆ ತುಳಸಿ. ಹಾಗಿದ್ರೆ ನಂದು ಒಂದು ಕಂಡೀಷನ್ ಇದೆ, ಅವರು ದೇವಸ್ಥಾನಕ್ಕೆ ಬಂದು ಏನೇ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ನಾನು ಮಾತಾಡಬೇಕು ಅಂದರೆ ಆವತ್ತು ನಾಳೆ ನನ್ನ ಸೊಸೆ ದೇವಸ್ಥಾನಕ್ಕೆ ಬರಬೇಕು, ಆಗ ಮಾತ್ರ ನಾನು ನೀನು ಹೇಳ್ದಾಗ ಕೇಳೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿ ಸಂಪತ್ ಕುಮಾರ್ ಅವರು ಹೇಳ್ಬಿಡ್ತಾರೆ. ಈ ಕಡೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ತುಳಸಿ ಅವರು, ಏನಪ್ಪ ಮಾಡೋದು, ಸುಮಿತ್ರಾ ಕೂಡ ನನ್ನ ಕೈಯಲ್ಲಿ ಇಲ್ವಲ್ಲ ಅಂತ. ಅತ್ತ ಕಡೆ ಝಾನ್ಸಿ ಏನಿದು ಯಜಮಾನ್ರೆ, ನನ್ನ ಕುತ್ತಿಗೆಲಿ ತಾಳಿನೇ ಇಲ್ವಲ್ಲ, ಏನಾಯಿತು ಏನು ಅಂದಾಗ ನೋಡಿ ಈ ಕೈಯಲ್ಲಿದೆ, ಇದು ನಿಮಗೆ ಖಂಡಿತವಾಗ್ಲೂ ತಾತನ ಮುಂದೆ ನಾಳೆ ನಿಮ್ಮ ಕರುಳಿಗೆ ಬೀಳುತ್ತೆ, ನಿಮ್ಮ ಬದುಕಲ್ಲಿ ಏನೆಲ್ಲ ಆಗಿದೆ ಗೊತ್ತಾ ಅಂತ ಹೇಳಿ ರಾಘು ಎಲ್ಲ ವಿಷಯಗಳನ್ನ ಕೂಡ ತಿಳಿಸ್ತಾರೆ. ನಿಮಗೂ ನನಗೂ ಡಿವೋರ್ಸ್ ಆಗಿತ್ತು, ನಾನು ಅನಿತಾಗೆ ಕುತ್ತಿಗೆಗೆ ತಾಳಿ ಕಟ್ಟೋಕೆ ಹೋಗಿದ್ದೆ, ನಂತರ ನನಗೆ ನನ್ನ ಝಾನ್ಸಿ ಮೇಡಮ್ಗೆ ಬೇಕು ಅಂತ ಬಂದೆ, ಆಗ ನಿಮಗೆ ಆಕ್ಸಿಡೆಂಟ್ ಆಯಿತು, ಆ ನಂತರ ನಿಮಗೆ ಎಲ್ಲವೂ ಕೂಡ ಮರ್ತು ಹೋಯಿತು, ನೀವು ಮೊದಲಿನ ಝಾನ್ಸಿ ಆಗಿಬಿಟ್ರಿ, ನಿಮಗೆ ಗಂಡಸರು ಕಂಡ್ರೆ ಆಗ್ತಾ ಇರಲಿಲ್ಲ ಅಂತೆಲ್ಲ ಸತ್ಯ ಹೇಳ್ತಿದ್ದಾಗೇನೆ ಈ ಕಡೆ ಝಾನ್ಸಿ ಕುಸಿದು ಹೋಗ್ತಾಳೆ. ನನ್ನಿಂದ ಯಜಮಾನ್ರೆ ನಿಮ್ಗೆ ಬೇಜಾರಾಗಿದೆ ಅಂತ ಗೊತ್ತಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಕೋಪ ಮಾಡ್ಕೋಬೇಡಿ ಅಂದಾಗ ಅಯ್ಯೋ ಮೇಡಮ್ ನಿಮಗೇನು ಕೂಡ ಗೊತ್ತಿಲ್ಲ ಅದು ಆ ರೀತಿ ಮಾಡಿರೋದು, ಯಾಕೆ ನೀವು ನನ್ನ ಹತ್ರ ಕ್ಷಮೆ ಕೇಳ್ತಿದ್ರಾ, ನೀವು ಯಾವತ್ತೂ ನನ್ನ ಮುದ್ದು ಝಾನ್ಸಿನ, ನಾಳೆನೇ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ತಾ ಇರ್ತೀನಿ ಅಂತ ಹೇಳಿ ರಾಘು ಹೇಳ್ತಾರೆ. ನಂತರ ಇಬ್ಬರು ಕೂಡ ಖುಷಿಯಿಂದ ಸಮಯವನ್ನು ಕಳೀತಾರೆ. ನಂತರ ಇಲ್ಲಿ ರಾಘು ಹೊರಗಡೆ ಹೋಗ್ತಿದ್ದಾಗೆ ಮನೆಯವರು ಎಲ್ಲರೂ ಕೂಡ ಏನಿದು ಝಾನ್ಸಿ ಯಾಕೆ ನಾವು ಎಲ್ಲ ಅವಳಿಗೆ ವಿರುದ್ಧವಾಗಿದ್ದೀವಿ ಅನ್ನೋ ರೀತಿ ಮಾತಾಡ್ತಿದ್ದಾಳಲ್ಲ, ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಮನೆಯವರು ಹೇಳ್ತಾರೆ. ಅಯ್ಯೋ ಝಾನ್ಸಿ ಮೇಡಮ್ಗೆ ಆ ಒಂದು ಆಕ್ಸಿಡೆಂಟ್ಗಿನ್ನ ಮುನ್ನ ಸ್ವಲ್ಪ ದಿನ ಹಾಗೆ ಈಗ ನಡೆದಿದ್ದು ಯಾವುದು ಕೂಡ ಕರೆಕ್ಟಾಗಿ ನೆನಪಿಲ್ಲ, ನಮ್ಮ ಮನೆಯಿಂದ ಹೋಗಿದ್ದಷ್ಟೇ ಅವ್ರಿಗೆ ನೆನಪಿದೆ, ಅದೇ ಕಾರಣಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಎಲ್ಲ ನಮ್ಮ ಸಂಬಂಧವನ್ನು ಒಪ್ಕೊಂಡಿರ್ತೀರಾ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ರಾಘು ಹೇಳಿದಾಗ ಅಯ್ಯೋ ನಾನು ಖುಷಿ ಆಗಿದ್ನಲ್ಲ ಎಲ್ಲ ಒಳ್ಳೇದಾಯಿತು ಅಂತ ಮಂಜುಳ ಅವ್ರು ಹೇಳ್ತಾರೆ. ಖಂಡಿತ ಎಲ್ಲ ಒಳ್ಳೇದೇ ಆಗಿದೆ ಚಿಕ್ಕಮ್ಮ, ಒಳ್ಳೇದು ಕೂಡ ಆಗತ್ತೆ ಅಂತ ರಾಘು ತಿಳಿಸ್ತಾರೆ. ನಂತರ ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಒಂದೇ ರೂಮಲ್ಲಿ ಚಂದಿರ ತಂದ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಈ ಕಡೆ ತುಳಸಿ ಅವರು ರಾಘು ಮನೆ ಮೇಲೆ ಅಟ್ಯಾಕ್ ಮಾಡು, ಯಾವುದೇ ಕಾರಣಕ್ಕೂ ಕೂಡ ರಾಘು ಬದುಕಿರಬಾರ್ದು ಅಂತ ಹೇಳಿ ತುಳಸಿ ರೌಡಿಗಳನ್ನ ಬಿಟ್ಟಿದ್ದಾರೆ. ಇತ್ತ ಕಡೆ ರೌಡಿಗಳು ಕೂಡ ರಾಘು ಮನೆ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ರಾಘು ಝಾನ್ಸಿ ಮೇಲೆ ಅಟ್ಯಾಕ್ ಆಗ್ತದೆ. ಬಟ್ ಆ ಒಂದು ಅಟ್ಯಾಕಿಂದ ರಾಘು ತಪ್ಪಿಸ್ಕೋತಾರೆ, ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಝಾನ್ಸಿ ಜೊತೆ. ಆ ಒಂದು ದೇವಸ್ಥಾನದಲ್ಲಿ ತಾತ ಕೂಡ ಬರ್ತಾರೆ, ತನ್ನ ಮೊಮ್ಮಗಳಿಗೆಲ್ಲ ಪ್ರಜ್ಞೆ ಬಂದಿದೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಇದರ ನಡುವೆ ಸುಮಿತ್ರಾ ಕೂಡ ಅದೇ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದರ ನಡುವೆ ಗಂಟೆ ಶಬ್ದ ಕೇಳುತ್ತೆ, ಈ ಕಡೆ ಮಾತ್ರೆ ತರ್ತಾರೆ, ಅಷ್ಟರಲ್ಲಿ ಝಾನ್ಸಿಗೆ ಎಲ್ಲವೂ ಕೂಡ ಮರ್ತು ಹೋಗುತ್ತೆ, ಮತ್ತೆ ರೆಬೆಲ್ ಆಗಿದ್ದಾಳೆ ಝಾನ್ಸಿ. ಹಾಗಿದ್ರೆ ಯಾವ ರೀತಿ ರಾಘು ಮತ್ತು ಝಾನ್ಸಿ ಒಂದಾಗ್ತಾರೆ, ಈ ಕಡೆ ತುಳಸಿ ಕೇಲ್ ಕತ್ತಮ್ ನಾಟಕ ಬಂದಂತಾನೆ ಹೇಳ್ಬೋದು. ಬಟ್ ಅದೆಲ್ಲ ಹೇಗಾಗುತ್ತೆ, ಕತೆಗೆ ಹೇಗೆ ಅಂತ್ಯ ಸಿಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.